ಶಾಸಕರು ವರ್ತನೆ ಮಾಡ್ತಾ ಇದ್ರು. ಈಗ ಮತ್ತೆ ಈ ಕೂಗು ಕೇಳಿ ಬಂದಿರೋದು. ರಣ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಆವರಿಸಿರುವಂಥ ಜೀವ ಜಲಕ್ಷಾಮ, ಮತದಾರರ ಪರದಾಟ, ಜನಪ್ರತಿನಿಧಿಗಳಿಗೆ ಕುರ್ಚಿ ಮೇಲೆ ಪ್ರೇಮ. ನಮ್ಮನ್ನ ಮಂತ್ರಿ ಮಾಡಿ ಅಂತ ದೆಹಲಿ ತಲುಪಿರುವಂಥ ಶಾಸಕರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೆದಿದೆ. ಸಮಸ್ಯೆ ಆಲಿಸಬೇಕಿದ್ದವರು ದೆಹಲಿ ಯಾತ್ರೆಗೆ ಹೋಗಿದ್ದಾರೆ. ಹೀಗಾಗಿ ಮತದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜನ ಹಿತವನ್ನು ಮರೆತು ಸ್ವಹಿತಕ್ಕಾಗಿ ಶಾಸಕರು ಮುಂದಾಗಿದ್ದಾರೆ ಅಂತ ಅಲ್ಲಿರುವಂಥ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಮಧ್ಯೆ ಶಾಸಕರು ತಮ್ಮ ಸ್ವಪ್ರತಿಷ್ಠೆಗಾಗಿ ಸಚಿವ ಸ್ಥಾನದ ಆಸೆಗೋಸ್ಕರ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಮತ್ತೊಂದು ಕಡೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು ಶಾಸಕರ ಮೇಲೆ. ನೋಡಿ, ರಾಜ್ಯದ ಬಹುತೇಕ ಭಾಗದಲ್ಲಿ ರಣ ಬಿಸಿಲಿಗೆ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರು ಸಿಗ್ತಾ ಇಲ್ಲ. ಅಲ್ಲಿರುವಂಥ ಸ್ಥಳೀಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ಹೋಗಿರೋದು. ಇಲ್ಲಿ ಮತದಾರರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ, ಸ್ವಪ್ರತಿಷ್ಠೆಗೋಸ್ಕರ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಗೆ ತೆರಳಿದ್ದಾರೆ ಅಂತ ಇಲ್ಲಿರುವಂಥ ಮತದಾರರು ಶಾಸಕರ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ದೆಹಲಿ ರೀಚ್ ಆಗ್ತಾರೆ. ಈಗಾಗಲೇ ಒಂದು ಟೀಮ್ 25ಕ್ಕೂ ಹೆಚ್ಚು ಜನ ಶಾಸಕರು ಈಗ ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾವಾಗ ಅಧ್ಯಕ್ಷರು ಬರ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನೋ ಅಪೇಕ್ಷೆಯಲ್ಲಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಅಧಿಕಾರವೇ ಮುಖ್ಯ. ಇವರುಗಳಿಗೆ ಪ್ರಜೆಗಳಿಗೆ ಕೇವಲ 4 ತಿಂಗಳು 6 ತಿಂಗಳುಗಳು ಮಾತ್ರ ಜನಗಳ ಕಷ್ಟಗಳು ಎಲ್ಲವೂ ಕೂಡ ಗೊತ್ತಿರ್ತದೆ. ಈ ವೇಷನ್ನಲ್ಲಿ ಅದರಲ್ಲೂ ಆಟೋ ಚಾಲಕರುಗಳು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ, LPG ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೂ ಕೂಡ ಇಂಥ ಒಂದು ಸುಸಂದರ್ಭದಲ್ಲಿ ರಾಜಕೀಯದ ಎಲ್ಲ ವ್ಯಕ್ತಿಗಳು ನಿಂತ್ಕೊಂಡು ಒಂದು ಕಷ್ಟವನ್ನು ಬಗೆಹರಿಸೋದು, ಅದು ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಕೂತ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಸಭೆ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತಂದರೆ ಇವರು ಅಧಿಕಾರಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇವಾಗ ಚೇಂಜ್ ಆಗ್ಬೇಕ್ರಿ. ಯಾಕಂದ್ರೆ ಸಿದ್ದರಾಮಯ್ಯನೇ ಕಂಟಿನ್ಯೂ ಇದ್ಮೇಲಿಂದ ಆಗಲ್ಲ. ಎರಡೂವರೆ ವರ್ಷ ಆಯಿತು. ಈಗ ಚೇಂಜ್ ಆಗಬೇಕು. ಈಗ DK ಆಗಲಿ ಮತ್ತು ಯಾರಾಗಲಿ ಆಗಬೇಕು. ಸುಮ್ಮನೆ ಇವಾಗ ಸರ್ಕಾರ ಏನೋ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ಇದರಿಂದ ಸರ್ ಅವರವರು ಸ್ವಂತಕ್ಕೋಸ್ಕರ ಅವ್ರು ಮಾಡ್ಕೊಂತಿದ್ದಾರೆ ಸರ್. ಇವಾಗ ಜನಗಳಿಗೆ ಏನು ಹೆಲ್ಪ್ ಆಗ್ತಿಲ್ಲ. ಅದರಿಂದ ಜನಗಳು ನೊಂತೇನೆ ಇದ್ದಾರೆ. ಆಟೋ ಚಾಲಕರು ಎಷ್ಟೋ ಜನ ಇವಾಗ ಗಾಡಿ ಇಲ್ದಲೇ ಮನೇಲಿದ್ದಾರೆ. ಅವ್ರಿಗೆ ಏನಂತ ಹೇಳೋದು ಇವಾಗ ಪಾಪ ಅವರಿಗೆ. ಇವಾಗ ನಮ್ಮದೇ ಉದಾಹರಣೆಗೆ ತಿಂಡಿ ಮಾಡೋಕ್ಕೆ ಬಂದು ಇವಾಗ ಬೆಳಿಗ್ಗೆ ಒಂದು ದೋಸೆ ತಿಂದ್ವಿ, 50 ರೂಪಾಯಿಂದ 75 ರೂಪಾಯಿ ಕೊಟ್ಟು ತಿಂದ್ವಿ ಒಂದು ದೋಸೆನ. ಈಗ ಶಾಸಕರು ವರ್ತನೆ ಮಾಡ್ತಾ ಇದ್ರು. ಈಗ ಮತ್ತೆ ಈ ಕೂಗು ಕೇಳಿ ಬಂದಿರೋದು. ರಣ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಆವರಿಸಿರುವಂಥ ಜೀವ ಜಲಕ್ಷಾಮ, ಮತದಾರರ ಪರದಾಟ, ಜನಪ್ರತಿನಿಧಿಗಳಿಗೆ ಕುರ್ಚಿ ಮೇಲೆ ಪ್ರೇಮ. ನಮ್ಮನ್ನ ಮಂತ್ರಿ ಮಾಡಿ ಅಂತ ದೆಹಲಿ ತಲುಪಿರುವಂಥ ಶಾಸಕರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೆದಿದೆ. ಸಮಸ್ಯೆ ಆಲಿಸಬೇಕಿದ್ದವರು ದೆಹಲಿ ಯಾತ್ರೆಗೆ ಹೋಗಿದ್ದಾರೆ. ಹೀಗಾಗಿ ಮತದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜನ ಹಿತವನ್ನು ಮರೆತು ಸ್ವಹಿತಕ್ಕಾಗಿ ಶಾಸಕರು ಮುಂದಾಗಿದ್ದಾರೆ ಅಂತ ಅಲ್ಲಿರುವಂಥ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಮಧ್ಯೆ ಶಾಸಕರು ತಮ್ಮ ಸ್ವಪ್ರತಿಷ್ಠೆಗಾಗಿ ಸಚಿವ ಸ್ಥಾನದ ಆಸೆಗೋಸ್ಕರ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಮತ್ತೊಂದು ಕಡೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು ಶಾಸಕರ ಮೇಲೆ. ನೋಡಿ, ರಾಜ್ಯದ ಬಹುತೇಕ ಭಾಗದಲ್ಲಿ ರಣ ಬಿಸಿಲಿಗೆ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರು ಸಿಗ್ತಾ ಇಲ್ಲ. ಅಲ್ಲಿರುವಂಥ ಸ್ಥಳೀಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ಹೋಗಿರೋದು. ಇಲ್ಲಿ ಮತದಾರರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ, ಸ್ವಪ್ರತಿಷ್ಠೆಗೋಸ್ಕರ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಗೆ ತೆರಳಿದ್ದಾರೆ ಅಂತ ಇಲ್ಲಿರುವಂಥ ಮತದಾರರು ಶಾಸಕರ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ದೆಹಲಿ ರೀಚ್ ಆಗ್ತಾರೆ. ಈಗಾಗಲೇ ಒಂದು ಟೀಮ್
25ಕ್ಕೂ ಹೆಚ್ಚು ಜನ ಶಾಸಕರು ಈಗ ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾವಾಗ ಅಧ್ಯಕ್ಷರು ಬರ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನೋ ಅಪೇಕ್ಷೆಯಲ್ಲಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಅಧಿಕಾರವೇ ಮುಖ್ಯ. ಇವರುಗಳಿಗೆ ಪ್ರಜೆಗಳಿಗೆ ಕೇವಲ 4 ತಿಂಗಳು 6 ತಿಂಗಳುಗಳು ಮಾತ್ರ ಜನಗಳ ಕಷ್ಟಗಳು ಎಲ್ಲವೂ ಕೂಡ ಗೊತ್ತಿರ್ತದೆ. ಈ ವೇಷನ್ನಲ್ಲಿ ಅದರಲ್ಲೂ ಆಟೋ ಚಾಲಕರುಗಳು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ, LPG ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೂ ಕೂಡ ಇಂಥ ಒಂದು ಸುಸಂದರ್ಭದಲ್ಲಿ ರಾಜಕೀಯದ ಎಲ್ಲ ವ್ಯಕ್ತಿಗಳು ನಿಂತ್ಕೊಂಡು ಒಂದು ಕಷ್ಟವನ್ನು ಬಗೆಹರಿಸೋದು, ಅದು ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಕೂತ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಸಭೆ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತಂದರೆ ಇವರು ಅಧಿಕಾರಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇವಾಗ ಚೇಂಜ್ ಆಗ್ಬೇಕ್ರಿ. ಯಾಕಂದ್ರೆ ಸಿದ್ದರಾಮಯ್ಯನೇ ಕಂಟಿನ್ಯೂ ಇದ್ಮೇಲಿಂದ ಆಗಲ್ಲ. ಎರಡೂವರೆ ವರ್ಷ ಆಯಿತು. ಈಗ ಚೇಂಜ್ ಆಗಬೇಕು. ಈಗ DK ಆಗಲಿ ಮತ್ತು ಯಾರಾಗಲಿ ಆಗಬೇಕು. ಸುಮ್ಮನೆ ಇವಾಗ ಸರ್ಕಾರ ಏನೋ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ಇದರಿಂದ ಸರ್ ಅವರವರು ಸ್ವಂತಕ್ಕೋಸ್ಕರ ಅವ್ರು ಮಾಡ್ಕೊಂತಿದ್ದಾರೆ ಸರ್. ಇವಾಗ ಜನಗಳಿಗೆ ಏನು ಹೆಲ್ಪ್ ಆಗ್ತಿಲ್ಲ. ಅದರಿಂದ ಜನಗಳು ನೊಂತೇನೆ ಇದ್ದಾರೆ. ಆಟೋ ಚಾಲಕರು ಎಷ್ಟೋ ಜನ ಇವಾಗ ಗಾಡಿ ಇಲ್ದಲೇ ಮನೇಲಿದ್ದಾರೆ. ಅವ್ರಿಗೆ ಏನಂತ ಹೇಳೋದು ಇವಾಗ ಪಾಪ ಅವರಿಗೆ. ಇವಾಗ ನಮ್ಮದೇ ಉದಾಹರಣೆಗೆ ತಿಂಡಿ ಮಾಡೋಕ್ಕೆ ಬಂದು ಇವಾಗ ಬೆಳಗ್ಗೆ ಒಂದು ದೋಸೆ ತಿಂದ್ವಿ, 50 ರೂಪಾಯಿಂದ 75 ರೂಪಾಯಿ ಕೊಟ್ಟು ತಿಂದ್ವಿ ಒಂದು ದೋಸೆನ. ಈಗ ಶಾಸಕರು ವರ್ತನೆ ಮಾಡ್ತಾ ಇದ್ರು. ಈಗ ಮತ್ತೆ ಈ ಕೂಗು ಕೇಳಿ ಬಂದಿರೋದು. ರಣ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಆವರಿಸಿರುವಂಥ ಜೀವ ಜಲಕ್ಷಾಮ, ಮತದಾರರ ಪರದಾಟ, ಜನಪ್ರತಿನಿಧಿಗಳಿಗೆ ಕುರ್ಚಿ ಮೇಲೆ ಪ್ರೇಮ. ನಮ್ಮನ್ನ ಮಂತ್ರಿ ಮಾಡಿ ಅಂತ ದೆಹಲಿ ತಲುಪಿರುವಂಥ ಶಾಸಕರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೆದಿದೆ. ಸಮಸ್ಯೆ ಆಲಿಸಬೇಕಿದ್ದವರು ದೆಹಲಿ ಯಾತ್ರೆಗೆ ಹೋಗಿದ್ದಾರೆ. ಹೀಗಾಗಿ ಮತದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜನ ಹಿತವನ್ನು ಮರೆತು ಸ್ವಹಿತಕ್ಕಾಗಿ ಶಾಸಕರು ಮುಂದಾಗಿದ್ದಾರೆ ಅಂತ ಅಲ್ಲಿರುವಂಥ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಮಧ್ಯೆ ಶಾಸಕರು ತಮ್ಮ ಸ್ವಪ್ರತಿಷ್ಠೆಗಾಗಿ ಸಚಿವ ಸ್ಥಾನದ ಆಸೆಗೋಸ್ಕರ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಮತ್ತೊಂದು ಕಡೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು ಶಾಸಕರ ಮೇಲೆ. ನೋಡಿ, ರಾಜ್ಯದ ಬಹುತೇಕ ಭಾಗದಲ್ಲಿ ರಣ ಬಿಸಿಲಿಗೆ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರು ಸಿಗ್ತಾ ಇಲ್ಲ. ಅಲ್ಲಿರುವಂಥ ಸ್ಥಳೀಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ಹೋಗಿರೋದು. ಇಲ್ಲಿ ಮತದಾರರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ, ಸ್ವಪ್ರತಿಷ್ಠೆಗೋಸ್ಕರ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಗೆ ತೆರಳಿದ್ದಾರೆ ಅಂತ ಇಲ್ಲಿರುವಂಥ ಮತದಾರರು ಶಾಸಕರ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗ್ತಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ದೆಹಲಿ ರೀಚ್ ಆಗ್ತಾರೆ. ಈಗಾಗಲೇ ಒಂದು ಟೀಮ್ 25ಕ್ಕೂ ಹೆಚ್ಚು ಜನ ಶಾಸಕರು ಈಗ ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾವಾಗ ಅಧ್ಯಕ್ಷರು ಬರ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನೋ ಅಪೇಕ್ಷೆಯಲ್ಲಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಅಧಿಕಾರವೇ ಮುಖ್ಯ. ಇವರುಗಳಿಗೆ ಪ್ರಜೆಗಳಿಗೆ ಕೇವಲ 4 ತಿಂಗಳು 6 ತಿಂಗಳುಗಳು ಮಾತ್ರ ಜನಗಳ ಕಷ್ಟಗಳು ಎಲ್ಲವೂ ಕೂಡ ಗೊತ್ತಿರ್ತದೆ. ಈ ವೇಷನ್ನಲ್ಲಿ ಅದರಲ್ಲೂ ಆಟೋ ಚಾಲಕರುಗಳು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ, LPG ಸಿಗ್ತಾ ಇಲ್ಲ ಅಂತ ಹೇಳಿ. ಆದರೂ ಕೂಡ ಇಂಥ ಒಂದು ಸುಸಂದರ್ಭದಲ್ಲಿ ರಾಜಕೀಯದ ಎಲ್ಲ ವ್ಯಕ್ತಿಗಳು ನಿಂತ್ಕೊಂಡು ಒಂದು ಕಷ್ಟವನ್ನು ಬಗೆಹರಿಸೋದು, ಅದು ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಕೂತ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಸಭೆ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತಂದರೆ ಇವರು ಅಧಿಕಾರಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇವಾಗ ಚೇಂಜ್ ಆಗ್ಬೇಕ್ರಿ. ಯಾಕಂದ್ರೆ ಸಿದ್ದರಾಮಯ್ಯನೇ ಕಂಟಿನ್ಯೂ ಇದ್ಮೇಲಿಂದ ಆಗಲ್ಲ. ಎರಡೂವರೆ ವರ್ಷ ಆಯಿತು. ಈಗ ಚೇಂಜ್ ಆಗಬೇಕು. ಈಗ DK ಆಗಲಿ ಮತ್ತು ಯಾರಾಗಲಿ ಆಗಬೇಕು. ಸುಮ್ಮನೆ ಇವಾಗ ಸರ್ಕಾರ ಏನೋ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ಇದರಿಂದ ಸರ್ ಅವರವರು ಸ್ವಂತಕ್ಕೋಸ್ಕರ ಅವ್ರು ಮಾಡ್ಕೊಂತಿದ್ದಾರೆ ಸರ್. ಇವಾಗ ಜನಗಳಿಗೆ ಏನು ಹೆಲ್ಪ್ ಆಗ್ತಿಲ್ಲ. ಅದರಿಂದ ಜನಗಳು ನೊಂತೇನೆ ಇದ್ದಾರೆ. ಆಟೋ ಚಾಲಕರು ಎಷ್ಟೋ ಜನ ಇವಾಗ ಗಾಡಿ ಇಲ್ದಲೇ ಮನೇಲಿದ್ದಾರೆ. ಅವ್ರಿಗೆ ಏನಂತ ಹೇಳೋದು ಇವಾಗ ಪಾಪ ಅವರಿಗೆ. ಇವಾಗ ನಮ್ಮದೇ ಉದಾಹರಣೆಗೆ ತಿಂಡಿ ಮಾಡೋಕ್ಕೆ ಬಂದು ಇವಾಗ ಬೆಳಗ್ಗೆ ಒಂದು ದೋಸೆ ತಿಂದ್ವಿ, 50 ರೂಪಾಯಿಂದ 75 ರೂಪಾಯಿ ಕೊಟ್ಟು ತಿಂದ್ವಿ ಒಂದು ದೋಸೆನ.